ಡೀಸೆಂಟಾಗಿ ತೊಗೊಂಡೋಗಿದ್ದಾರೆ ಸಿನಿಮಾನ. ಮಾತ್ರ ಇತ್ತೀಚೆಗೆ ಬಂದಿರೋ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ಸುಮ್ಮನೆ ಎಲ್ಲ ಬಿಲ್ಡಪ್ ಕೊಡ್ತಾ ಇಲ್ಲ, ಫಸ್ಟ್ ಕ್ಲಾಸ್ ಸಿನಿಮಾ ಇದು. ಈ ಸಿನಿಮಾನ ಯಾರು ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಲ್ಲೇ ದಯವಿಟ್ಟು ಸಿನಿಮಾ ನೋಡಿ. ಅದು ಫಸ್ಟ್ ಶೋ ಒಳ್ಳೆ ಸಿನಿಮಾ ನೋಡಿರೋ ಅನುಭವ ಇದೆ. ಆಮೇಲೆ ಇದು ಪ್ರವೀಣ್ ಅವ್ರು ಫಸ್ಟ್ ಟೈಮು ಒಂದು ಆ್ಯಕ್ಟಿಂಗ್ನ ಒಂದು ಡಿಫ್ರೆಂಟ್ ವೇಲ್ ತೊಗೊಂಡಿದ್ದಾರೆ. ಇಂಪ್ರೂವ್ಮೆಂಟು ಫಸ್ಟ್ಗಿನ ಇದು ತುಂಬ ಮಾಸ್ ಅಪೀಲು ನೀಟಾಗಿ ಕ್ಯಾರಿ ಆಮೇಲೆ ನ್ಯಾಚುರಲ್ ಕಂಪ್ಲೀಟ್ ನ್ಯಾಚುರಲ್ ಆಗಿದೆ. ಎಲ್ಲೂ ರಿಯಲಿಸ್ಟಿಕ್ ತೋರಿಸ್ಬೇಕು, ರೌಡಿಸಮ್ನ ಎಲ್ಲೂ ಬಿಲ್ಡಪ್ ಇಲ್ಲದೆ ನೀಟಾಗಿ ಅಚ್ಚುಕಟ್ಟಾಗಿ ತೊಗೊಂಡೋಗಿದ್ದಾರೆ. ಫ್ಯಾಮ್ಲಿ ಆಮೇಲೆ ಯುವಕರು ಇದು ನೋಡಲೇಬೇಕು. ಒಂದು ಏನಕ್ಕೆಂದರೆ ರೌಡಿಸಮ್ಗೆ ಕೆಲವರು ಬೈ ಚಾನ್ಸ್ ಎಂಟ್ರಿ ಆಗೋ ಸಿಚುವೇಶನ್ನ ನೀಟಾಗಿ ತೋರಿಸ್ಕೊಂಡೋಗಿದ್ದಾರೆ. ಸೊ ಆಮೇಲೆ ಡೈರೆಕ್ಟ್ರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ಯಾರು ಅಂತ ಗೊತ್ತಿಲ್ಲ, ಬಟ್ ಸಿನಿಮಾ ಎಲ್ಲರ ಪರ್ಫಾರ್ಮೆನ್ಸು ಅದ್ಭುತವಾಗಿದೆ. ಸೊ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಕನ್ನಡಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸು. ಸಿನಿಮಾ ನೋಡಿ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ರೋಡಿಸಮ್ ಮಾಡಬಾರ್ದು, ಮಾಡಿದ್ರೆ ಲಾಸ್ಟಿಗೆ ಏನಾಗುತ್ತೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ, ಚೆನ್ನಾಗಿ ಬೆಳೆಸಿ. ಪ್ರವೀಣ್ ಅವ್ರದ್ದು ಗುಡ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸಿನಿಮಾ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸೇ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಕನ್ನಡ ಫಿಲಮ್ ನೋಡಿ, ಕನ್ನಡ ಫಿಲಮ್ ಬೆಳೆಸಿ ಅಷ್ಟೇ. ನಾನು ಆ್ಯಕ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ಮು. ನೈಸ್. ಚಾಕ್ಲೇಟ್ ಬಾಯ್ ಆಗಿದ್ದಾರೆ ಇವತ್ತು. ರೌಡಿಸಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಅವ್ರದ್ದು ಹೊಸದಲ್ಲ ಸರ್, ಒಂದು 5-6 ಸಿನಿಮಾ ಆಗಿದೆ ಹೀರೋ ಆಗಿ ಮಾಡಿದ್ದಾರೆ ಅವರು. ನಾನಿದು ಅವ್ರ ಜೊತೆ 2ನೇ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ. ನೈಸ್ ಸರ್. ಈ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಒಂದು ಸ್ವಲ್ಪ ಇದಾಯಿತು. ಈ ಜಿಗರ್ ಫಿಲಮ್ ನೋಡ್ರಿ, ತುಂಬ ಚೆನ್ನಾಗಿ ಬಂದಿದೆ. ಹಾಂ ಚೆನ್ನಾಗಿದೆ ಸರ್. ಸ್ವಲ್ಪ ಆಸಮ್ ಆಗಿದೆ ಸರ್. ಚೆನ್ನಾಗಿದೆ. ನೈಸ್ ಸರ್. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನೋ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವು ಮೀಡಿಯಾಗಳಲ್ಲಿ ನೋಡಿದ್ರೆ ಏನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳ್ತಾ ಇದ್ರು. ಆದರೆ ಫ್ಯಾಮಿಲಿ ಎಲ್ಲ ಕುಂತು ನೋಡೋ ಅಂಥ ಸಿನಿಮಾ. ಲಾಸ್ಟಲ್ಲಿ ಒಳ್ಳೆ ಇದು ಮಾಡಿದ್ದಾರೆ. ಜಿಗರು, ಸೂರಿ ಕುಂದರ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಹೀರೋ ಅವರು ಪ್ರವೀಣ್ ತೇಜ್ ಅವರು ಉತ್ತಮವಾಗಿ ಒಂದು ಹೀರೋಯಿನ್ ಎಲ್ಲ ಒಂದು ಪಾತ್ರ ನಿರ್ವಹಿಸಿದ್ದಾರೆ. 100 ದಿನ ಓಡಲಿ ಅಂತ ಹಾರೈಸ್ತೀವಿ. ಅಲ್ಲಲ್ಲ, ಅದೇ ಯೂತ್ಸ್ಗೆ ಲಾಸ್ಟಲ್ಲಿ ಒಂದು ಯಾರೇ ರೌಡಿಸಮ್ ಮಾಡಿದ್ರು ಕೊನೆಗೆ ಸಾಯ್ತಾರೆ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ಒಂದು ಸಿನಿಮಾ ನೋಡಿ. ಚೆನ್ನಾಗಿ ಮಾಡಿದ್ದಾರೆ. ಸೂರಿ ಕುಂದೂರ್ ಅವರು ಬಂದು ಸಿನಿಮಾ ನೋಡಿ. ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ಸಿನಿಮಾ, ಬಂದು ನೋಡಿ. ತುಂಬ ಚೆನ್ನಾಗಿದೆ ಸಿನಿಮಾ. ಒಳ್ಳೆ ಕಂಟೆಂಟು. ಜೀವ ಮತ್ತು ರಕ್ಷಾ ಅನ್ನೋರು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. 100 ಡೇಸ್ ಓಡಲಿ. ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಎಲ್ಲ ಬಂದು ಕನ್ನಡ ಸಿನಿಮಾನ ಬೆಳೆಸಬೇಕು, ಕನ್ನಡ ಸಿನಿಮಾನ ಉಳಿಸೋಣ. ಬನ್ನಿ, ಎಲ್ಲ ಥಿಯೇಟ್ರಿಗೆ ಬನ್ನಿ. ಸೂಪರ್ ಇದೆ ಬ್ರೋ ಮೂವಿ. ಸಕ್ಕತ್ತಾಗಿದೆ. ಹೇಗಿದೆ ಮೂವಿ? ಸೂಪರ್ ಇದೆ ಬ್ರೋ. ನಾನು ಆ ಕಡೆ ಹೋಗ್ತೀನಿ. ತುಂಬ ಜನ ಬಂದಿದ್ದಾರೆ ಆ್ಯಂಡ್ ಎಲ್ಲ ಫುಲ್ ಹೌಸ್ಫುಲ್ ಆಗಿದೆ. ಸೊ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಕನ್ನಡ ಜನರು ನಮ್ಮದು. ಸೊ ಇನ್ನೂ ನಮ್ಮ ಮೂವಿ ಚೆನ್ನಾಗಿ ಒಂದು 4 ವೀಕ್ಸ್ 5 ವೀಕ್ಸ್ ಓಡಲಿ ಅಂತ ನಾನು ವಿನಂತಿ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಮೀಡಿಯಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲ ಚಾನೆಲ್ಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ನೋಡಿ. ಫಿಲಮ್ ಚೆನ್ನಾಗಿದೆ. ಹಾಗೆ ಎಲ್ಲರೂ ಬಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಫಿಲಮ್ ಸ್ಟಾರ್ಗೆ ಒಳ್ಳೆ ಹೆಸರು ಬರಲಿ ಅಂತ ಹಾರೈಸ್ತೀವಿ. ವೆರಿ ಗುಡ್ ಮೂವಿ. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಆಫ್ಟರ್ ವೆರಿ ಲಾಂಗ್ ಟೈಮ್ ಐ ರಿಯಲಿ ವಾಚ್ ಅ ಡೀಸೆಂಟ್ ಕನ್ನಡ ಮೂವಿ ಅಂತ ಹೇಳ್ತೀನಿ. ಸೊ ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಟೆಲ್ ಎವ್ರಿ ದಿಸ್ ಒನ್ ಜನರಿಗೆ ಪ್ಲೀಸ್ ವಾಚ್ ಮೂವಿ. ಇಟ್ಸ್ ರಿಯಲಿ ಆಸಮ್, ವರ್ತ್ ವಾಚಿಂಗ್. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಹೊಸ ಹೀರೋಯಿನ್ ಎಂಟ್ರಿ. ಥ್ಯಾಂಕ್ ಯು. ತುಂಬ ಜನ ಬರ್ತಾರೆ ಸಿನಿಮಾ ನೋಡೋಕ್ಕೆ ಅಂತಾರೆ. ಒಂದು ಒಳ್ಳೆ ಕಂಪ್ಲೀಟ್ ಸಿನಿಮಾ ಇದೆ. ಓಕೆ ಸರ್, ಇದು ಮೂವಿ ಕ್ಲೀನಾಗಿ ಮಾಡಿದ್ದಾರೆ. ತುಂಬ ಎಂಟರ್ಟೈನಿಂಗ್ ಆಗಿದೆ. ಫೈಟ್ಸು ಕ್ಲೀನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಮಾತ್ರ ಎಲ್ಲರೂ ವಿಜಯ್ ಪ್ರಕಾಶ್ ಅವರು, ಸಂಜಿತ್ ಹೆಗ್ಡೆ ಅವರು ಸಕ್ಕತ್ತಾಗಿ ಆಡಿದ್ದಾರೆ.
ಕೊರಿಯೋಗ್ರಫಿನೂ ಸಖತ್ತಾಗಿದೆ, ಹಾಡುಗಳು ತುಂಬ ಸಖತ್ತಾಗಿದೆ. ಪ್ಲೀಸ್ ಬಂದು ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ, ಎಲ್ಲರೂ ನೋಡಿ, ಫ್ಯಾಮಿಲಿ ಮೂವಿ ನೋಡಿ, ಪಕ್ಕ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.